ಬ್ಯಾಕ್. ಕೇಂದ್ರ ಸರ್ಕಾರ ಅದಾನಿ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರು ರಾಹುಲ್ ಗಾಂಧಿ. ಮಣಿಪುರ ಮತ್ತೆ ಧಗಧಗಿಸಿದ್ದೇಕೆ? ಮತ್ತೆ ರಾಯಣ್ಣ ಪ್ರತಿಮೆಯ ವಿವಾದ ಮುನ್ನೆಲೆಗೆ. ಮಂಗಳೂರಿನಲ್ಲಿ ಸಾವಿನ ಕೊಳದ ರೆಸಾರ್ಟ್ ಬಂದ್. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಏಕ್ ಹೈ ತೋ ಸೇಫ್ ಹೈ ಎಂಬ ಘೋಷಣೆ ನೀಡಿದ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ. ಲಾಕರ್ನೊಳಗಿನಿಂದ ಅದಾನಿ ಮತ್ತು ನರೇಂದ್ರ ಮೋದಿ ಜೊತೆಗಿರುವ ಫೋಟೋ ತೆಗೆದು ತೋರಿಸಿದಂತಹ ರಾಹುಲ್ ಗಾಂಧಿ ಇದು ಮೋದಿ ಅವರ ಘೋಷಣೆಯ ಅರ್ಥ ಅಂತ ಹೇಳಿದ್ದಾರೆ. ವಿವಾದಾತ್ಮಕ ಧಾರಾವಿ ಪುನರಾಭಿವೃದ್ಧಿ ಯೋಜನೆಯ ನಕ್ಷೆಯನ್ನು ಪ್ರದರ್ಶಿಸಿದ ರಾಹುಲ್ ಗಾಂಧಿ, ಮೋದಿ ಸರ್ಕಾರ ಅದಾನಿ ಪರವಾಗಿ ಕೆಲಸ ಮಾಡ್ತಿದೆ, ಅವರಿಗಾಗಿ ಯಾವುದೇ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದೆ, ಹೀಗಾಗಿ ವಿಮಾನ ನಿಲ್ದಾಣ ಮತ್ತು ಬಂದರು ಸೇರಿದಂತೆ ಎಲ್ಲ ಪ್ರಮುಖ ಪ್ರಾಜೆಕ್ಟ್ಗಳ ಟೆಂಡರ್ ಅನ್ನು ಅವರಿಗೆ ನೀಡಲಾಗ್ತಿದೆ ಅಂಥೇಳಿ ಆರೋಪಿಸಿದರು. ಮಣಿಪುರ ಮತ್ತೆ ಧಗಧಗ ಎನ್ನತೊಡಗಿದೆ. ಭದ್ರತಾ ಪಡೆಗಳು ಮತ್ತು ನಾಗರಿಕರ ನಡುವೆ ಘರ್ಷಣೆ ನಡೀತಾ ಇದೆ. ಪ್ರತ್ಯೇಕ ಘಟನೆಗಳಲ್ಲಿ ಓರ್ವ ಪ್ರತಿಭಟನಾಕಾರ ಸಾವನ್ನಪ್ಪಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. 6 ಜಿಲ್ಲೆಗಳಲ್ಲಿ ಕರ್ಫ್ಯೂ ವಿಧಿಸಲಾಗಿದ್ದು ಇಂಟರ್ನೆಟ್ ಸೇವೆಗಳನ್ನು ಬಂದ್ ಮಾಡಲಾಗಿದೆ. ಸಿಎಂ ಸೇರಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ. ಇದೇ ಹೊತ್ತಿನಲ್ಲಿಯೇ ಚುನಾವಣಾ ಕಾರ್ಯಗಳನ್ನು ಬದಿಗಿಟ್ಟು ತುರ್ತು ಸಭೆ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹಿಂಸಾಚಾರ ನಿಯಂತ್ರಣ ಸಂಬಂಧ ಚರ್ಚೆ ನಡೆಸಿದರು. ತಕ್ಷಣವೇ 50 ಸಿಎಪಿಎಫ್ ಪಡೆಗಳನ್ನು ಮಣಿಪುರಕ್ಕೆ ರವಾನಿಸಿದೆ. ಇದೇ ಹೊತ್ತಿನಲ್ಲಿಯೇ ಜಿರಿಬಾಮ್ ಬೊರೋಕೆರಾದಲ್ಲಿ ನಡೆದಂತಹ 3 ಘರ್ಷಣೆಯ ಪ್ರಕರಣಗಳ ತನಿಖೆಯನ್ನ ಎನ್ಐಎ ಕೈಗೆತ್ತಿಕೊಂಡಿದೆ. ಮಣಿಪುರದ ಹಿಂಸಾಚಾರಕ್ಕೆ ಬಿಜೆಪಿ ಸರ್ಕಾರದ ಧೋರಣೆಯೇ ಕಾರಣ ಅಂತೇಳಿ ಕಾಂಗ್ರೆಸ್ ಆರೋಪಿಸಿದೆ. ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಮೋದಿ ಮೌನವನ್ನ ಪ್ರಶ್ನಿಸಿದೆ. ಬಳ್ಳಾರಿಯಲ್ಲಿ ಮತ್ತೆ ರಾಯಣ್ಣ ಪ್ರತಿಮೆಯ ವಿವಾದ ಮುನ್ನೆಲೆಗೆ ಬಂದಿದೆ. ಬೆಳಗ್ಗೆ ಉದ್ಘಾಟನೆಯಾಗಿದ್ದ ಪುತ್ಥಳಿಗೆ ಮಧ್ಯಾಹ್ನ ಕವರನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಬಳ್ಳಾರಿಯ ಬುಡಾ ಉದ್ಯಾನವನದ ಪಕ್ಕದಲ್ಲಿರುವಂತಹ ರಾಯಣ್ಣ ಪ್ರತಿಮೆಯನ್ನು 2023ರ ಮಾರ್ಚ್ನಲ್ಲಿ ರಾತ್ರೋರಾತ್ರಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪಾಲಿಕೆಯಿಂದ ಅನುಮತಿ ಪಡೆದಿರಲಿಲ್ಲ. ಹೀಗಾಗಿ ಮೂರ್ತಿ ಉದ್ಘಾಟನೆ ಮಾಡದೆ ಹಾಗೆ ಬಿಡಲಾಗಿತ್ತು. ಆದರೆ ಕೆಲ ಮುಖಂಡರು ಇವತ್ತು ಬೆಳಗ್ಗಿನ ಜಾವ ಕನಕದಾಸ ಜಯಂತಿಯ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರು. ಮಧ್ಯಾಹ್ನದ ವೇಳೆಗೆ ಮತ್ತೆ ಮೊದಲಿನಂತೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿದ್ರು. ಈ ವೇಳೆ ಮುಚ್ಚಬೇಡಿ ಎಂದು ಒಂದು ಬಣ ವಾದಿಸಿದ್ರೆ, ಗಣ್ಯರನ್ನ ಆಹ್ವಾನಿಸದೆ ಕದ್ದು ಮುಚ್ಚಿ ಉದ್ಘಾಟನೆ ಬೇಡ ಅಂಥೇಳಿ ಮತ್ತೊಂದು ಬಣ ವಾದ ನಡೆಸಿತು. ಈ ವೇಳೆ 2 ಬಣಗಳ ನಡುವೆ ವಾಗ್ವಾದ ಉಂಟಾಗಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಗಲಾಟೆಯನ್ನು ನಿಯಂತ್ರಿಸಿದ್ದಾರೆ. ಮಂಗಳೂರಿನ ಪ್ರವಾಸಕ್ಕಂತ ಬಂದಿದ್ದ 3 ಯುವತಿಯರ ದಾರುಣ ಸಾವು ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸಿತ್ತು. ಉಚ್ಚಿಲದ ಖಾಸಗಿ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ ಅಕ್ಷರಶಃ ಮೃತ್ಯು ಕೂಪದಂತೆ ಕಾಣಿಸ್ತಾ ಇತ್ತು. ಮೃತ ಯುವತಿಯರ ಕುಟುಂಬಸ್ಥರ ಆಕ್ರಂದನ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಿತ್ತು. ಈ ಘಟನೆಯ ಬೆನ್ನಲ್ಲೇ ರೆಸಾರ್ಟ್ ಮಾಲೀಕ ಮನೋಹರ್ ಪುತ್ರನ್ ಹಾಗೂ ಮ್ಯಾನೇಜರ್ ಭರತ್ ಅವರನ್ನ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಮೃತ ಯುವತಿಯ ಪೋಷಕರ ದೂರಿನ ಆಧಾರದಲ್ಲಿ ಉಳ್ಳಾಳ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ತಾತ್ಕಾಲಿಕವಾಗಿ ಈ ರೆಸಾರ್ಟ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯುವತಿಯರ ಮರಣೋತ್ತರ ಪರೀಕ್ಷೆ ನಡೆಸಿ ಯುವತಿಯರ ಮೃತದೇಹವನ್ನ ಪೋಷಕರು ಮೈಸೂರಿಗೆ ಕೊಂಡೊಯ್ದು ಅಂತ್ಯಕ್ರಿಯೆ ನಡೆಸಿದ್ದಾರೆ. ಟ್ರಿಪ್ಗೆ ಹೋಗಿ ಬರೋದಾಗಿ ಮನೆಯಿಂದ ಹೇಳಿ ಹೊರಟವರು ಶವವಾಗಿ ಬಂದ್ರಲ್ಲಪ್ಪ ಅಂಥೇಳಿ ಇದೆಂತಹ ವಿಧಿ ಅಂತ ಹೆತ್ತವರು ಗೋಳಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಗಂಭೀರ ಕ್ರಮಕ್ಕೆ ಆಗ್ರಹ ಕೇಳಿ ಬಂದಿದೆ. ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಡಿಎ ರುದ್ರೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ A1 ತಹಶೀಲ್ದಾರ್ ಬಸವರಾಜ್ ನಾಗರಾಳ, A2 ಅಶೋಕ ಕಬ್ಬಲಿಗೇರ್, A3 ಹೆಬ್ಬಾಳ್ಕರ್ PA ಸೋಮುಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ಪೊಲೀಸರ ನಿದ್ದೆಗೆಡಿಸಿದೆ. ರಾಜ್ಯಪಾಲರು, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ನಗರ ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿ, ಪ್ರಕರಣದ ತನಿಖಾಧಿಕಾರಿ ಸೇರಿ ಹಲವರಿಗೆ ಅನಾಮಧೇಯ ವ್ಯಕ್ತಿ ಪತ್ರ ಬರೆದದ್ದು. ಪತ್ರದಲ್ಲಿ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದು ಕೊಲೆ ಅಂತ ಉಲ್ಲೇಖ ಮಾಡಿದ್ದಾರೆ. ಘಟನೆಗೆ ತಹಶೀಲ್ದಾರ್ ಆಪ್ತ ಡ್ರೈವರ್ ಯಲ್ಲಪ್ಪ ಬಡಸದ ಸೂತ್ರಧಾರ. ತಹಶೀಲ್ದಾರ್ ಜೀಪ್ ಚೆಕ್ ಮಾಡಿದ್ರೆ ಎಲ್ಲ ಸಾಕ್ಷ್ಯ ಸಿಗುತ್ತೆ. ಡ್ರೈವರ್ ಯಲ್ಲಪ್ಪನಿಗೆ ವಿಚಾರಣೆ ಮಾಡಿದ್ರೆ ಕೊಲೆ ರಹಸ್ಯ ಹೊರಗೆ ಬರುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿರುವ ಅನಾಮಧೇಯ ವ್ಯಕ್ತಿ ಸತ್ತವನಿಗೆ ನ್ಯಾಯ ಸಿಗಬೇಕು, ಕೇಸ್ ಮುಚ್ಚಿ ಹಾಕಬಾರದು ಅಂತ ಮನವಿ ಮಾಡಿದ್ದಾರೆ. ಸದ್ಯ ಅನಾಮಧೇಯ ಪತ್ರದಲ್ಲಿನ ಅಂಶಗಳು ಕಂಡು ಪೊಲೀಸರು ಶಾಕ್ಗೆ ಒಳಗಾಗಿದ್ದಾರೆ.